ಅಂಕಲ್ ಸರ್, ನಿಮ್ಗೆ 6 ತಿಂಗಳು ಪಗಾರ ಬರಲಿಲ್ಲ ತಾನೆ? ಹಾಗಾದ್ರೆ ನಾವು ಕೊಡಿಸ್ಕೊಡ್ತೀವಿ, ನೀವು ಮಾತ್ರ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ಬೇಕು. ವಿದ್ವಾಂಸರೇ, ಎಲ್ಲ ತಿಳಿದವ್ರು ನೀವು. ಮಕ್ಕಳು ಭವಿಷ್ಯಕ್ಕಿಂತ ದೊಡ್ಡ ಏನಿದೆ? ನಿಮ್ಮ ಮಗುಗೆ ಕಾನ್ವೆಂಟ್ ಸ್ಕೂಲಲ್ಲಿ ಸೀಟು ನಾವು ಕೊಡಿಸ್ತೀವಿ. ಸ್ಕೂಲು, ಕಾಲೇಜು, ಡಿಗ್ರಿ, ಯೂನಿವರ್ಸಿಟಿ ಎಷ್ಟು ಓದ್ತಾರೋ ಅಷ್ಟು ಓದಿಸ್ತೀವಿ. ಕಾಲೇಜಲ್ಲಿ ಓದ್ತೀವಿ ಬಿಡಿ. ನೀವು ಚಿಂತೆ ಬಿಟ್ಟಾಗಿ ನಿಮ್ಮ ಒಟ್ಟು ನಮ್ಗೆ ಹಾಕಿ. ಏನ್ ಪ್ರಯತ್ನ ಸರ್? ತಲೆ ಮೇಲೆ ಸೂರಿಲ್ಲ ಅಂತಂದ್ರೆ ಎದ್ವಾ ಸರ್, ಫ್ರೀ ಸೈಟ್ ಕೊಡಿಸ್ತೀನಿ, ಮನೇನು ಕಟ್ಕೊಡ್ತೀವಿ, ಅದು ಬೆಂಗಳೂರಲ್ಲಿ. ಆದ್ರೆ ನೀವು ನಮ್ಗೊಂದು ಸಣ್ಣ ಉಪಕಾರ ಮಾಡಬೇಕು. ನಿಮ್ಮ ಅಮೂಲ್ಯವಾದ ಮತ ನಮ್ಗೆ ಇಲ್ಲ, ನೀವು ಮಾತ್ರ ನಮ್ಗೆ ಓದ್ಬೇಕು. ಅಯ್ಯೋ ಸರ್, ಮನೆ ಇದ್ರೆ ಮನೆ ಕಡೆ ಸಾಮಾನು ಇಡಬೇಡ್ವಾ? ಈ ಮನೆ ಫುಲ್ ಮಾಡಿಸ್ಕೊಡ್ತೀವಿ. ಗ್ಯಾಸು, ಸಿಲಿಂಡ್ರು ಹೀಗೆ ನಾವು ಕೊಂಡ್ಕೊಳಕ್ಕಾಗುತ್ತೇನ್ರಿ? ಆದ್ರೆ ನಿಮಗೆ ಮಾತ್ರ ಫುಲ್ ಸಬ್ಸಿಡಿ. ಆದ್ರೆ ನಿಮ್ಮ ಆಟೋ ನಮ್ಗೆ ಕೊಡ್ತಾರೆ. ಏನಿದೆ ಏನ್ ಸರ್, ಮನುಷ್ಯಂಗೆ ಆರೋಗ್ಯ ಇಂಪಾರ್ಟೆಂಟ್, ಹೆಲ್ತ್ ತುಂಬಾ ಮುಖ್ಯ ನೋಡಿ. ಅಕಸ್ಮಾತ್ ಕೊರೋನಾ 4ನೇ ಅಲೆ ಏನಾದ್ರು ಬಂದ್ರೆ ಜಾಸ್ತಿ ಬೈಬಿಡಿ. ನಮ್ದೇ ಹಾಸ್ಪಿಟಲ್ ಇದೆ, ನೀವು ಇಡೀ ಫ್ಯಾಮಿಲಿಗೆ ಫ್ರೀ ಬೆಡ್ ಕೊಡಿಸ್ತೀವಿ. ಬೇಕಾದ್ರೆ ಈಗಲೇ ರಿಸರ್ವೇಶನ್ ಮಾಡಿಸ್ತಿಲ್ಲ. ಆದ್ರೆ ಫ್ರೀ ವ್ಯಾಕ್ಸಿನೇಷನ್, ನೀವು ಇಡೀ ಫ್ಯಾಮಿಲಿಗೆ ಫ್ರೀ ವ್ಯಾಕ್ಸಿನೇಷನ್ ಕೊಡ್ತೀವಿ. ಆದ್ರೆ ನಿಮ್ ವೋಟ್ ಮಾತ್ರ ನಮ್ಗೆ ಕೊಡ್ಬೇಕು ನೋಡಿ. ಭಾಗ್ಯಲಕ್ಷ್ಮಿ ಬಂದಿದ್ದಾರೆ. ಅಪ್ಪಿ, ಫೇಸ್ಬುಕ್ ಏನಾದ್ರು ನಿಮ್ ಪಾರ್ಟಿ ಬಗ್ಗೆ ಪೋಸ್ಟ್ ಮಾಡಿದ್ದ? ಇಲ್ಲ. ವಾಟ್ಸಪ್ ಏನಾದ್ರು ನಿಮ್ ಪಾರ್ಟಿ ಬಗ್ಗೆ ಫಾರ್ವರ್ಡ್ ಮೆಸೇಜ್ ಮಾಡಿದ್ದ? ಇಲ್ಲ. ಇನ್ಸ್ಟಾಗ್ರಾಮ್ ನಿಮ್ ಹುಡುಗಿ ಬಗ್ಗೆ ಪಾರ್ಟಿ ಬಗ್ಗೆ ಕೆಟ್ಟದಾಗ ರೀಲ್ಸ್ ಮಾಡಿದ್ದ? ಇಲ್ವಲ್ಲ. ಟ್ವಿಟರ್ ಏನಾದ್ರು ಟ್ವೀಟ್ ಮಾಡಿದ್ದ? ಇಲ್ವಲ್ಲ. ಇದರಲ್ಲಿ ನೀನು ಅದನ್ನ ಏನಾದ್ರು ಮಾಡಿದ್ದ? ಅದನ್ನಾದ್ರೆ ಏನಾದ್ರು ಒಂದು ಮಾಡಿದ್ದ? ಇಲ್ಲ. ಮತ್ತೆ ಯಾಕೋ ನೀವು ಬಿಟ್ಟಿದ್ದೀರಾ? ತಗೊಳ್ರು, ಕಟ್ ಮಾಡ್ಕೊಳ್ಳಿ, ತಗೊಳ್ರು. ಕಟ್ ಮಾಡ್ಕೊಂಡು ಹೋಗು, ಇಲ್ಲ ಏನು. ಗೆಟ್ ಔಟ್. ಸರ್, ನಾವು ಇಷ್ಟು ಕೊಡ್ತೀವಿ ಸರ್. ಇಲ್ಲಿ ಬನ್ನಿ ಸರ್, ನಾವು ಇಷ್ಟು ಕೊಡ್ತೀವಿ ಸರ್. ಸರ್, ಮಾತ್ರ ಮುಚ್ಚು ಬರಲ್ಲ. ಸರ್, ಇಷ್ಟು ಕೊಡ್ತೀವಿ ಸರ್. ಸರ್ವರ್ ಬಿಸಿ ಇದೆ ಸರ್, ಈಗ ಕಳಿಸ್ತೀನಿ ಸರ್. ಸರ್, ಚೂರು ಅಕೌಂಟ್ ನಂಬರ್ ಕೊಟ್ಬಿಡಿ, 2 ನಿಮಿಷ ನೆಫ್ಟ್ ಮಾರ್ಕ್ಸ್ ಕೊಟ್ಬಿಡ್ತೀನಿ. ಸರ್, ಚೆಕ್ ನ ಬರೆದು ಮನೇಲಿ ಇಟ್ಬಿಟ್ಟಿದ್ದೀನಿ ಸರ್, ಓಟ್ ಹಾಕಿ ಬನ್ನಿ, ನಾನು ನಿಮ್ಗೆ ತಂದು ಕೊಡ್ತೀನಿ. ಅಯ್ಯೋ ಸರ್, ನನ್ನ ಅಕೌಂಟೇ ಹ್ಯಾಕ್ ಆಗೋಗಿದೆ ಸರ್. ಸರ್, ನಮ್ಮ ಹುಡುಗ ಆಟದ ತಂದವನೆ, ಸ್ವಲ್ಪ ಎಣ್ಣೆ ಪಾಟಿ ತುರಾಡ್ಕ ಬರ್ಬೇಕಲ್ಲ ಸರ್. ಲೇಟ್ ಆಯ್ತು ಸರ್. ಸರ್, ಹಾಗೆಲ್ಲ ಬಿಡಿ ಸರ್, ಎಷ್ಟೇ ಆದ್ರೆ ನೀವು ನಮ್ಮವರು, ನೀವು ಮಾತ್ರ ನಮಗೆ ಓಟ್ ಹಾಕ್ಬೇಕು. ಸರ್, ದುಡ್ಡೇನು ಸರ್? ದುಡ್ಡು ಮನುಷ್ಯನಿಗೆ ನಂಬಿಕೆ ಮುಖ್ಯ. ಇನ್ನ ನಾವು ನಂಬಿದೀವಿ, ನಮ್ಮನ್ನ ನೀವು ನಂಬಿ ಅಷ್ಟೇ. ಸರ್, ನಮ್ಮ ತಂದೆ ಕಾಲದಿಂದ ನೀವೇ ಓಟ್ ಹಾಕಿರೋದು, ನಿಮ್ಮನ್ನೇ ನಂಬಿದ್ವಿ, ಕೈ ಬಿಡ್ಬೇಡಿ ಸರ್. ಯುವಕರೇ ಭಾರತದ ಶಕ್ತಿ. ಸರ್, ನಾವು ಯುವಕರು ಇವತ್ತೇ ಬಿಡ್ತೇವೆ. ನೀವು ನಮಗೆ ಬಿಡಿಸಿದ್ರೆ ನಾವು ಅದಕ್ಕಿಂತ ಬಿಡಿಸ್ತೀವಿ ಸರ್. ಸರ್, ದುಡ್ಡನ್ನೇ ತಿನ್ನಕ್ಕಾಗುತ್ತೆ, ಕೊಟ್ಟಾಯ್ತು. ನೀವೇ ನಮ್ ದೇವರು ಸರ್, ನೀವು ಮಾತ್ರ ನಮ್ಗೆ ಓಟ್ ಹಾಕಿ. ಓಟ್ ಹಾಕ್ತೀರಲ್ವಾ ಸರ್? ಅದಕ್ಕೆ ಯಾಕೆ ನೀವು ಸಾಯಿಸ್ತೀರಾ? ನಾನು ಅದನ್ನ ಹೇಳಿದ್ದು ಒಂದೇ ಓಟ್ 80 ಸೌಂಡ್ ಕೊಡ್ತೀರಾ ಬ್ರೋ? ಒಂದು ಓಟಿನ ಬೆಲೆ ಗೊತ್ತಾ ಸರ್? ತಿಮ್ಮದೇವ, ಈಗೇನ್ ಬರ್ತೀವೋ ಬರಲ್ವೋ? ಯದಾ ಯದಾ ಹಿ ಧರ್ಮಸ್ಯ
ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम्। पवित्राणाय साधूनां विनाशाय च दुष्कृतं धर्म संस्थापनार्थाय संभवामि युगे युगे संभवामि युगे युगे संभवामि युगे युगे। ಯಾವ್ದು ಪರ್ಫ್ಯೂಮು? ನಾನು ಇದುವರೆಗೂ ಬಳಸೇ ಇಲ್ವಲ್ಲ. ಹೇಮಂಗೆ ಹೇಮಂಗೆ ಚೆನ್ನಾಗಿದೆ. ಸರ್ ಓಟ್ ಹಾಕಿ ಸರ್, 6 ಗಂಟೆ ಆಯ್ತು ಸರ್, ದಯವಿಟ್ಟು ಓಟ್ ಹಾಕಿ ಸರ್, ಪ್ಲೀಸ್ ಸರ್. 5 ನಿಮಿಷ ಕಾಲ ವಹಿಸ್ಕೊಡ್ತೀಯಾ? यदा यदा ನನ್ನ ಮೊರೆ ಕೇಳಿ ಪ್ರತ್ಯಕ್ಷನಾದ ಪ್ರಭು, धर्मस्य ನಾನು ನೀನು ಇಬ್ಬರು ದಿಗ್ಗೂಢರಾಗಿದ್ದೇವೆ. ನಾನಲ್ಲ ನೀನು. ನನಗಂತೂ ದಿಕ್ಕು ಸೋಚದಂತಾಗಿರುವುದಷ್ಟೇ ಅಲ್ಲ, ಅಷ್ಟ ದಿಕ್ಕುಗಳೆಷ್ಟಿವೆ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ನೈಋತ್ಯ ವಾಯುವ್ಯ ಆಗ್ನೇಯಗಳ ಹೆಸರುಗಳೇನು? ಅವುಗಳು ಯಾವ ದಿಕ್ಕಿನಲ್ಲಿವೆ ಎಂಬುದೇ ತಿಳಿಯಲಾಗುತ್ತಿಲ್ಲ. ಸ್ವಾತಂತ್ರ್ಯ ಹೋರಾಟವೆಂಬ ಮಹಾ ಘೋರ ತಪಸ್ಸನ್ನು ಆಚರಿಸಿ ಧರ್ಮ ರಕ್ಕಸಿಯನ್ನು ಉಳಿಸಿ ಅದನ್ನೇ ಒಲಿಸಿ ಮತದಾನದ ಹಕ್ಕು ಎಂಬ ಗಾಂಡಿಯೋವನ್ನು ಹಿಡಿದು ಬಂದಿದ್ದೇನೆ. ಆದರೆ ಈ ಕೂಡು ಕ್ಷೇತ್ರದಲ್ಲಿ ನಿಂತು ಕಕ್ಕ ಬಿಕ್ಕಿಯಾಗಿ ಬೆಪ್ಪನಾಗಿದ್ದೇನೆ. ನನ್ನ ಮತವನ್ನು ಯಾರಿಗೆ ಕೊಡಲಿ, ಯಾರು ಯೋಗ್ಯರು ಎಂಬುದಲ್ಲವೇ ನನ್ನ ಪ್ರಶ್ನೆ. ಯಾವ ನನ್ನ ಮಕ್ಕಳು ಕೊಡದೇ ಇಲ್ಲ ಎನ್ನುವುದೇ ನನ್ನ ಪ್ರಶ್ನೆ. ದೇವ, ನನ್ನ ಸ್ಥಿತಿಯು ಚಿಕ್ಕ ಮಕ್ಕಳ ಹಾಗೆ ಅಳುವಂತಾಗಿದೆ. ನನಗೆ ನಿನ್ನ ಚುನಾವಣಾ ಗೀತೆಯನ್ನು संभवामि युगे युगे। ಈ ಬಕಾಸುರ ಮಂದ ಮುಂದಾಳುಗಳಿಗೆ ಮತ ನೀಡಿದರೆ ಸ್ವರಾಜ್ಯದಾಳಿಗೂ ಮತವಣೆಯಾಗುವುದು. ಮತ ನೀಡಲಿಲ್ಲವೆಂದರೆ ಪ್ರಜಾಪ್ರಭುತ್ವಕ್ಕೆ ಗ್ಲಾನಿಯಾಗುವುದು. ಹೇಳು ದೇವ, ಹೇಳು, ನನ್ನ ಓಟನ್ನು ಇಲ್ಲಿ ಕುಳಿತಿರುವ ಯಾವ ಕಳ್ಳರಿಗೆ ನೀಡಲಿ? ಸ್ಯಾಲರಿ ಪ್ಯಾಕೇಜ್, ಸಬ್ಸಿಡಿ ಪ್ಯಾಕೇಜ್, ಆರೋಗ್ಯ ಭಾಗ್ಯ, ಮನೆ ಭಾಗ್ಯ, ಮಕ್ಕಳು ಭವಿಷ್ಯ. ಈ ಏಜೆಂಟ್ಗಳ ಬೀಡಿ ಸಿಗರೇಟ್ ಹೊಗೆಯಿಂದ ನನ್ನ ಕಿವಿ ಕಿವುಡಾಗಿದೆ. ಇವರ ಅಂಧ ಭಾಷಣಗಳಿಂದ ನನ್ನ ಕಣ್ಣು ಮಬ್ಬಾಗಿದೆ. ಹೇಳು ದೇವ, ಹೇಳು, ನನ್ನ ಮತವನ್ನು ಇಲ್ಲಿ ಕುಳಿತಿರುವ ಯಾವ ಕಳ್ಳರಿಗೆ ನೀಡಲಿ? ಎಲೆ ಗೋಕುಲ ಮಾನವ ಮತದಾರನೇ. ದೇವ, ನಾನು ಉತ್ತರದ ಗೋಕುಲದವನಲ್ಲ, ಇಲ್ಲೇ ಲೋಕಲ್ ಕರ್ನಾಟಕದವನು. ಏ ಹುಚ್ಚ, ನೀನು ಕರ್ನಾಟಕದವನೆಂದೇ ಗೋಕುಲದವನಂತ ಕರೆದಿದ್ದು. ನೀವೇ ನಿಜವಾದ ಗೋಕುಲದವರು, ಗೋ ರಕ್ಷಕರು, ದನಕಾಯರು. ಅಂತೆಯೇ ಇವರೆಲ್ಲರೂ ನಿಮ್ಮನ್ನು ಚೆನ್ನಾಗಿ ಹಿಂಡುತ್ತಿದ್ದಾರೆ. ಗಡ್ಡ ಮೀಸೆ ಹೊಂದಿರೋ ಗಂಡು ಮಾನವನೇ, ಅಪ್ಪಿ ನೀನೆ ಬಾಯಿ. ನಾನು ಹೇಳುವುದನ್ನು ಸರಿಯಾಗಿ ಕೇಳು. ನಿನ್ನದು ನಿಜವಾಗಲೂ ಜಟಿಲವಾದ ಸಮಸ್ಯೆನೆ. ದಿಗ್ಭ್ರಾಂತನಾದ ಮಾನವ ಮೃಗವೇ ಬಾಯಿ. ತುಪ್ಪದ ಮಡಿಕೆ ಕಥೆ ನೀವು ಕೇಳಿಲ್ವಾ? ದೇವ, ಇತ್ತೀಚೆಗೆ ಕನ್ನಡದಲ್ಲಿ ಒಳ್ಳೆ ಕಥೆಗಳೇ ಬರುತ್ತಿಲ್ಲ. ಅವನ ಹೆಂಡತಿನ ಇವನು ಹೆಂಡತಿನ ಮರ್ಯಾದೆ ಅಂತ ಬೇರೆ. ಬಿಲ್ಡಪ್ ಕಥೆಗಳೇ ಜಾಸ್ತಿ. ಕಾಲರ್ ಇದ್ದರೆ ಬಿಲ್ಡಪ್, ಚಡ್ಡಿ ಹಾಕಿದ್ರೆ ಬಿಲ್ಡಪ್, ಮೂಗಡಿದಿಂದ ಕೆಳಗೆ ಮನುಷ್ಯನ ಬುದ್ಧಿ ಆಗಲಿ.
ಬೆಣ್ಣೆ ತುಪ್ಪ ಹಾಲು ಮೊಸರು ಎಲ್ಲ ನಿನ್ನ ಕಾಲಕ್ಕೆ ಹಾಕೋದು. ನಮಗೆ ನೀರು ಸಿಕ್ಕಿದ್ರೆ ಸಾಕಾಗಿದೆ. ಸರಿ ಸರಿ, ನೀನ್ ತುಂಬಿಟ್ಟಿ ನನಗೆ 4 ದಿನಗಳ ನಂತರ ನೋಡಿದಾಗ ಅರ್ಧಂಬರ್ಧ ನೀರು ಮಾಯವಾಗಿತ್ತಂತೆ. ನೀರೆಲ್ಲೋಯ್ತು, ಏನಾಯ್ತು ಅಂತ ಯೋಚಿಸಿದಾಗ ಪಕ್ಕದ ಹೊಳಿತಂದೆ ಸತ್ಯ. ಇದು ಹೊಸ ಮಡಿಕೆ, ಇದೇ ಅರ್ಧ ನೀರನ್ನು ಕುಡಿಬಿಟ್ಟಿದೆ ಅಂತ. ಇದು ಕಳ್ಮಡಿಕೆ, ಇದನ್ನು ಹೊಡೆಯಲು ನಿರ್ಧರಿಸಿದರು. ಮತ್ತೊಂದು ಹೊಸ ಮಡಿಕೆ ತಂದು ಉಳಿದಿರೋ ಅರ್ಧ ನೀರನ್ನು ಹೊಸ ಮಡಿಕೆಗೆ ಹಾಕಿ ಹಳೆ ಮಡಿಕೆನ ಕೇವಲ 3 ದಿನಕ್ಕೆ ಇದು ಸಹ ಅರ್ಧಕ್ಕಿಂತ ಹೆಚ್ಚು ನೀರನ್ನು ಕುಡಿದಿತ್ತು. ಸೊ ಮತ್ತೊಂದು ಹೊಸ ಮಡಿಕೆ ತಂದು ಉಳಿದಿರೋ ಅರ್ಧ ನೀರನ್ನು ಹೊಸ ಮಡಿಕೆಗೆ ಹಾಕಿ ಹಳೆ ಮಡಿಕೆನ ಇದು ಸಹ ಅರ್ಧ ಮಾಡ್ತು. ಮತ್ತೊಂದು ಹೊಸ ಮಡಿಕೆ ಇಲ್ಲ ದೇವ, ಹೇಳು. ಹೀಗೆ ಮಡಿಕೆಯಿಂದ ಮಡಿಕೆಗೆ ಒಂದು ದಿನ ನೀರು ಪುನಃ ಖಾಲಿ ಆಗೋಯ್ತು. ಅಂತೆಯೇ ಹಳೆ ಮಡಿಕೆ ಈಗಾಗಲೇ ಸಾಕಷ್ಟು ತುಪ್ಪವನ್ನು ಕುಡಿದಿದೆ. ಅವು ಕುಡಿಯುವುದಕ್ಕೂ ಒಂದು ಮಿತಿ ಇದೆ ಅಲ್ವಾ? ಆಗ ಎಷ್ಟು ಕುಡಿದ್ರು ಹೊಸ ಮಡಿಕೆ ಅಷ್ಟಂತೂ ಕುಡಿಲಾರು. ಸೊ ನೋಡು, ಯೋಚನೆ ಮಾಡು. ತಿಮ್ಮದೇವ, ನೀನು ಹಳೆ ಪಾರ್ಟಿ ಕ್ಯಾನ್ವಾಸಿಂಗ್ ಏಜೆಂಟ್ ತರ ಕಾಣ್ತಾ ಇದ್ದೀಯ. ತಡಿ ಮಾನವ. ಶ್ರೀಕೃಷ್ಣನು ಅರ್ಜುನನಿಗೆ ಗೀತೆಯಲ್ಲಿ ಹೇಳಿದಂತೆ ನಾನೊಂದು ನಿನಗೆ ಮುಖ್ಯವಾದ ಮಾತನ್ನು ಹೇಳುತ್ತೇನೆ. ಬಾಯಿಲಿ ನಿನ್ನ ಈ ಓಲ್ಡ್ ಮಾಕ್ ಬಾಟಲ್ ಶೇಪ್ ನಲ್ಲಿ ತಲೆಯಲ್ಲಿ ಇಷ್ಟಾದ್ರೂ ಬುದ್ಧಿ ಇದೆ, ಅದನ್ನು ಉಪಯೋಗಿಸು. ನಿನಗೆ ತಿಳಿದಿದ್ದನ್ನು ಮಾಡು. ನಾವು ನಿಮಗೋಸ್ಕರ ಏನೆಲ್ಲ ಮಾಡಿದ? ನಿಮ್ಮ ಸೇವೆಗಾಗಿ ನಿಮ್ಮಿಂದ ನಾವು, ನಮ್ಮಿಂದ ನೀವು. ಅದಕ್ಕೋಸ್ಕರ ಅಲ್ವಾ ನಾವಿರೋದು. ನಮ್ಗೆ ಓಟ್ ಹಾಕಿ ತಗ್ರಲ್ವಾ? ಮಾನವ ಬಾಯಿ. ಹಳೆ ಮಡಿಕೆ ಹೆಚ್ಚು ನೀರು ಕುಡಿಯಲೆಂದ ಮಾತ್ರಕ್ಕೆ ಸದಾ ತುಪ್ಪವನ್ನು ಅದರಲ್ಲಿ ಇಡು ಎನ್ನುವುದು ನನ್ನ ಮಾತಿನ ಅರ್ಥವಲ್ಲ. ಬಾಯಿ